ಮನೆಯ ರಾಜ. 10 ಹೆಸರುಗಳಲ್ಲಿ ನಟ ಶಿವರಾಜ್ ಕುಮಾರ್ ಅವರನ್ನು ನಾವೆಲ್ಲರೂ ಕೂಡ ಪ್ರೀತಿಯಿಂದ ಕರಿತೀವಿ. ಬೈತಿ ರಣಗಲು ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕೂಡ ಕಂಡಿರುವಂತಹ ಸಿನಿಮಾ. ಅವರು ಈಗ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗುವಂತಹ ಒಂದು ಸಂದರ್ಭ. ಅಮೆರಿಕಕ್ಕೆ ನಾನು ಕೂಡ ಬರ್ತೀನಿ ಶಿವಣ್ಣ ನಿಮ್ಮನ್ನು ನೋಡಲಿಕ್ಕೆ ಅಂತಂತೇಳಿ ಉಪೇಂದ್ರ ಅವರು ಕೂಡ ಹೇಳ್ತಾರೆ. ಮೊದಲ ಬಾರಿಗೆ ಶಿವಣ್ಣ ಮುಡಿಯನ್ನು ಕೊಟ್ಟಿರುವಂಥದ್ದು. ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ಅಶ್ವಥ್. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ದೊಡ್ಡ ಮನೆಯ ರಾಜ, ಹೀಗೆ 10 ಹೆಸರುಗಳಲ್ಲಿ ನಟ ಶಿವರಾಜ್ ಕುಮಾರ್ ಅವರನ್ನು ನಾವೆಲ್ಲರೂ ಕೂಡ ಪ್ರೀತಿಯಿಂದ ಕರಿತೀವಿ. ಅದರಲ್ಲೂ ಅವರನ್ನು ಪ್ರೀತಿಯಿಂದ ಶಿವಣ್ಣ ಅಂತ ಕರೆದ್ರೆ ಸಾಕು, ಅವರಿಗೆ ಎಲ್ಲಿಲ್ಲದ ಪ್ರೀತಿ. ಈಗಾಗಲೇ ಶಿವರಾಜ್ ಕುಮಾರ್ ಅವರ ಅಭಿನಯದ ಬೈರ್ತಿ ರಣಗಲು ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕೂಡ ಕಂಡಿರುವಂತಹ ಸಿನಿಮಾ. ಈ ಸಿನಿಮಾ ಆದಮೇಲೆ ಶಿವರಾಜ್ ಕುಮಾರ್ ಅವರು ಯಾವ ಸಿನಿಮಾದಲ್ಲಿ ಕಾಣ್ತಾರೆ, ಯಾರ ಡೈರೆಕ್ಷನಲ್ಲಿ ಅವರು ಸಿನಿಮಾವನ್ನು ಮಾಡ್ತಾರೆ, ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳು, ಒಂದಷ್ಟು ಚರ್ಚೆಗಳು ಕೂಡ ಗಾಂಧಿನಗರದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಕೂಡ ಮಾಡ್ತಾ ಇತ್ತು. ಆದರೆ ಈಗ ಶಿವರಾಜ್ ಕುಮಾರ್ ಅವರು ಈಗಾಗಲೇ ಅವರೇ ಹೇಳಿದಂತೆ ಅವರು ಈಗ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗುವಂತಹ ಒಂದು ಸಂದರ್ಭ ಬಂದಿರುವಂತಹದ್ದು. ಎಸ್, ಇದೇ ತಿಂಗಳು 24ನೇ ತಾರೀಕು ಅಮೇರಿಕಕ್ಕೆ ಶಿವಣ್ಣ ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಅದಾದ ನಂತರ ಅವರು ಸಿನಿಮಾಗಳನ್ನು ಮಾಡಲಿಕ್ಕೆ ಅವರು ಬರ್ತಾರೆ ಅನ್ನೋ ಒಂದಷ್ಟು ಮಾತುಗಳು ಕೂಡ ಈಗ ಕೇಳಿ ಬಂದಿರುವಂಥದ್ದು. ಈಗ ನಮ್ಮ ಕಡೆಯಿಂದಲೂ ಕೂಡ, ಅಂದರೆ ಶಿವರಾಜ್ ಕುಮಾರ್ ಅವರಿಗೆ, ಶಿವಣ್ಣ ಅವರಿಗೆ ಫ್ರೀಡಮ್ ಟಿವಿ ಕಡೆಯಿಂದಲೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ. ಜೊತೆಗೆ ಅವರು ಕ್ಷೇಮವಾಗಿ ಹೋಗಿ ಬರಬೇಕು. ಯಾಕೆಂತಂದರೆ ಅವ್ರಿಗೆ ಈಗಾಗಲೇ ಅವರಿಗೆ ಬಂದಿರುವಂತಹ ಒಂದು ಅನಾರೋಗ್ಯದ ಸಮಸ್ಯೆ ಏನಿದೆಯಲ್ಲ, ಆ ಸಮಸ್ಯೆ ಶೀಘ್ರವೇ ಕಂಪ್ಲೀಟಾಗಿ ಗುಣಮುಖ ಆಗಬೇಕು. ಜೊತೆಗೆ ಅವರು ಎಂದಿನಂತೆ ತಮ್ಮ ಲವಲವಿಕೆಯಿಂದ ಅಂದರೆ ಈಗ ಸುಮಾರು 60-62 ವರ್ಷ ಶಿವಣ್ಣ ಅವರಿಗೆ ವಯಸ್ಸಾಗಿದೆ. 62 ವರ್ಷ ವಯಸ್ಸಾಗಿದ್ರೂ ಕೂಡ ಶಿವಣ್ಣ ಸುಮಾರು 30-35 ಆ ಒಂದು ವರ್ಷದ ವಯಸ್ಸಿನ ಹುಡುಗರು ಯಾವ ರೀತಿಯಾಗಿ ಆಡ್ತಾರೋ ಅದೇ ರೀತಿಯಾಗಿ ಇವತ್ತು ಶಿವಣ್ಣ ನಮ್ಮ ಜೊತೆ ಇರ್ತಾರೆ. ಸೊ ಹಾಗಾಗಿ ಮೊನ್ನೆ ಅಷ್ಟೇ US ಸಿನಿಮಾದ ಒಂದು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಶಿವಣ್ಣ ಅವರು ಕೂಡ ಬಂದಿದ್ದರು. ಶಿವಣ್ಣ ಅಂದರೆ US ಸಿನಿಮಾ ಬಗ್ಗೆ ಸಾಕಷ್ಟು ಒಳ್ಳೆಯ ಮಾತುಗಳನ್ನು ಕೂಡ ಹೇಳಿದರು. ಜೊತೆಗೆ ಈ ಸಿನಿಮಾವನ್ನು ನಾನು ಅಮೇರಿಕಾದಲ್ಲೇ ಕೂತ್ಕೊಂಡು ನಾನು ಸಿನಿಮಾ ನೋಡ್ತೀನಿ, ಅಂದರೆ ಅಮೇರಿಕಕ್ಕೆ ನಾನು ಸರ್ಜರಿಗೆ ಹೋಗ್ತಾ ಇದ್ದೀನಿ 24ನೇ ತಾರೀಕು. ಆ ಒಂದು ಸರ್ಜರಿ ಆದ ನಂತರ ನಾನು ಅಮೇರಿಕಾದಲ್ಲೇ ಈ ಒಂದು ಸಿನಿಮಾವನ್ನು ನೋಡ್ತೀನಿ ಅನ್ನೋ ಒಂದು ಮಾತುಗಳನ್ನು ಕೂಡ ಶಿವಣ್ಣ ಅವರು ಹೇಳಿದ್ದು. ಇದಕ್ಕೆ ಪ್ರತ್ಯುತ್ತರವಾಗಿ ಅಂದರೆ ಉಪೇಂದ್ರ ಅವರು ಕೂಡ ಒಂದು ಮಾತನ್ನು ಹೇಳ್ತಾರೆ. ಅಮೇರಿಕಕ್ಕೆ ನಾನು ಕೂಡ ಬರ್ತೀನಿ ಶಿವಣ್ಣ ನಿಮ್ಮನ್ನು ನೋಡಲಿಕ್ಕೆ ಅಂತಂತೇಳಿ ಉಪೇಂದ್ರ ಅವರು ಕೂಡ ಹೇಳ್ತಾರೆ. ಅಂದರೆ ಉಪೇಂದ್ರ ಹಾಗೂ ಶಿವಣ್ಣ ಅವರ ನಡುವೆ ಇರುವಂತಹ ಒಂದು ಸಂಬಂಧ ಎಂಥದ್ದು ಅನ್ನೋದು ಇಬ್ಬರ ಮಾತಿನಲ್ಲೇ ಅರ್ಥವಾಗುತ್ತೆ. ಅಂದರೆ ನಾವೀಗ ಹೇಳೋದಕ್ಕೆ ಹೊರಟಿರುವಂತಹ ಒಂದು ವಿಚಾರ ಏನಪ್ಪ ಅಂತಂದರೆ, ಶಿವಣ್ಣ ಮೊದಲು ಯಾವ ರೀತಿಯಾಗಿದ್ದರು, ಅಂದರೆ ಯಾವ ರೀತಿಯಾಗಿ ಎಲ್ಲರ ಜೊತೆನೂ ನಗ್ನಗ್ತಾ ಖುಷಿಯಾಗಿದ್ದರು, ಅದೇ ರೀತಿಯಲ್ಲೂ ಮುಂದೆಯೂ ಕೂಡ ಇರಬೇಕು. ಜೊತೆಗೆ ಮುಂದೆಯೂ ಕೂಡ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬೇಕು. ಸೊ ಹಾಗಾಗಿ ಅವರಿಗೆ ಬಂದಿರುವಂತಹ ಒಂದು ಆರೋಗ್ಯ ಸಮಸ್ಯೆ ಕೂಡಲೇ ಅದು ಶೀಘ್ರವಾಗಿ ಅದು ಗುಣಮುಖರಾಗಬೇಕು. ಜೊತೆಗೆ 24ನೇ ತಾರೀಕು ಏನು ಅವ್ರಿಗೆ ಒಂದು ಸರ್ಜರಿ ಇದೆಯಲ್ಲ, ಆ ಒಂದು ಸರ್ಜರಿ ಅಂದರೆ ಯಾವುದೇ ಒಂದು ಸಮಸ್ಯೆ ಆಗದಂತೆ ಒಂದು ಒಳ್ಳೆಯ ರೀತಿಯಿಂದ ಅದು ಸಕ್ಸಸ್ ಆಗಲಿ ಅಂತಂತೇಳಿ ನಾವು ಕೂಡ ಬೇಡ್ಕೊತೀವಿ. ಈಗಾಗಲೇ ದೊಡ್ಡ ಮನೆಯ ರಾಜ ಅಂತೇಳಿ ಕರೆಸಿಕೊಳ್ಳುವಂತಹ ಶಿವಣ್ಣ ಅವರಿಗೆ ಈಗಾಗಲೇ ಅವರ ಅಭಿಮಾನಿಗಳು ಸಾಕಷ್ಟು, ಅಂದರೆ ಎಲ್ಲ ದೇವರಲ್ಲೂ ಕೂಡ ಹರಕೆಯನ್ನು ಇಟ್ಟು ಶಿವಣ್ಣ ಅವರಿಗೆ ಏನೂ ಸಮಸ್ಯೆ ಆಗಬಾರ್ದು, ಶಿವಣ್ಣ ಅವರು ಶೀಘ್ರವಾಗಿ ಗುಣಮುಖರಾಗಿ ಬರಬೇಕು, ಅವರು ಹಿಂದೆ ಹೇಗಿದ್ರೋ ಅದೇ ರೀತಿ ಮುಂದೆಯೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬೇಕು, ನಮ್ಮ ಜೊತೆ ಅವ್ರು ಇರಬೇಕು, 100 ವರ್ಷ ಬಾಳಬೇಕು, ಬದುಕಬೇಕು ಅಂತೇಳಿ ಈ ರೀತಿಯಾಗಿ ಹರಕೆಯನ್ನು ಕೂಡ ಅವರ ಅಭಿಮಾನಿಗಳು ಕೂಡ ಇಟ್ಕೊಂಡಿರುವಂಥದ್ದು. ಅದ್ರ ಜೊತೆಗೆ ಚಿತ್ರರಂಗದ ಅನೇಕ ಗಣ್ಯರು ಕೂಡ ಈಗಾಗಲೇ ಶಿವಣ್ಣ ಅಂತಂದರೆ ಎಲ್ರಿಗೂ ಅಚ್ಚುಮೆಚ್ಚು. ಸುದೀಪ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಹಾಗೆ ಯಶ್ ಆಗಿರ್ಬೋದು, ಜೊತೆಗೆ ದುನಿಯಾ ವಿಜಯ್ ಆಗಿರ್ಬೋದು, ಡಾಲಿ ಧನಂಜಯ್ ಆಗಿರ್ಬೋದು, ಎಲ್ಲರೂ ಕೂಡ ಶಿವಣ್ಣ ಅವರ ಆರೋಗ್ಯದ ಬಗ್ಗೆ, ಅಂದರೆ ಡಿಸೆಂಬರ್ 24ನೇ ತಾರೀಕು ನಡೆಯುವಂತಹ ಒಂದು ಸರ್ಜರಿ ಏನಿದೆಯಲ್ಲ, ಆ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ಅವರ ಆ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಫೋಕಸ್ ಮಾಡ್ತಿರುವಂಥದ್ದು. ಅಂದರೆ ಅವರು ಶೀಘ್ರವಾಗಿ ಗುಣಮುಖರಾಗಿ ಬರಬೇಕು, ಅಂದರೆ ಯಾವುದೇ ರೀತಿಯಾದಂಥ ಒಂದು ಅವರಿಗೆ ಸಮಸ್ಯೆಯೂ ಕೂಡ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈಗ ಎಲ್ಲರೂ ಕೂಡ ಅವರು ಎಲ್ಲ ನಟ ನಟಿಯರು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊತಿರೋದು. ಇದರ ಜೊತೆಗೆ ಮೊನ್ನೆ ಅಷ್ಟೇ ಅವರು ಅಂದರೆ ಅಮೇರಿಕಕ್ಕೆ ಹೋಗುವ ಮುನ್ನ ಎಲ್ಲ ದೇವಾಲಯಗಳಿಗೂ ಕೂಡ ಹೋಗಿದ್ರು. ದೇವಾಲಯಗಳಿಗೆ ಹೋಗಿ
ಅಂದರೆ ತಿರುಪತಿ ದೇವಸ್ಥಾನಕ್ಕೂ ಹೋಗಿ ಮುಡಿಯನ್ನು ಕೂಡ ಕೊಟ್ಟರು. ಯಾಕಂದರೆ ಮೊದಲ ಬಾರಿಗೆ ಶಿವಣ್ಣ ಮುಡಿಯನ್ನು ಕೊಟ್ಟಿರುವಂಥದ್ದು. ಯಾಕೆಂತಂದರೆ ರಾಜ್ಕುಮಾರ್ ಅವರು ನಿಧನರಾದ ನಂತರ ಬೇರೆ ಅಂದರೆ ಯಾವುದೇ ಒಂದು ಸಿನಿಮಾ ಬಂದರೂ ಕೂಡ ಸಿನಿಮಾದಲ್ಲೂ ಕೇವಲ ಒಂದು ಆ ರೀತಿಯಾದಂಥ ಒಂದು ಪಾತ್ರಗಳನ್ನು ಮಾಡಿದರೂ ಕೂಡ ಅವರು ಮುಡಿಯನ್ನು ಕೊಟ್ಟಿರಲಿಲ್ಲ. ಆದರೆ ಈಗ ತಮ್ಮ ಹರಕೆಯನ್ನು ತೀರಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಅಂದರೆ ದೊಡ್ಡ ಮನೆಯ ರಾಜ ಮತ್ತೆ ಅವರು ಎಂದಿನಂತೆ ಈ ಹಿಂದೆ ಯಾವ ರೀತಿಯಾಗಿ ಸ್ಯಾಂಡಲ್ವುಡ್ನಲ್ಲಿ ಅವರು ರಾರಾಜಿಸುತ್ತಿದ್ದರೋ ಅದೇ ರೀತಿ ಮುಂದೆಯೂ ಕೂಡ ಅವರು ರಾರಾಜಿಸಬೇಕು. ಜೊತೆಗೆ ಮುಂದಿನ ವರ್ಷ ಅಂದರೆ ಅವರೇ ಹೇಳಿದಂತೆ ಡಿಸೆಂಬರ್ ಆದ ನಂತರ ಜನವರಿ ಎಂಡ್ವರೆಗೂ ನಾನು ರೆಸ್ಟಲ್ಲಿರ್ತೀನಿ. ಜನವರಿ ಆದ ನಂತರ ನಾನು ಸಿನಿಮಾಗಳಲ್ಲಿ ಹೊಸ ಸಿನಿಮಾಗಳಲ್ಲಿ ನಾನು ತೊಡಗಿಸ್ಕೊಳ್ತೀನಿ ಅನ್ನೋ ಒಂದು ಮಾತುಗಳನ್ನು ಈಗಾಗಲೇ ಶಿವಣ್ಣ ಕೂಡ ಹೇಳಿರುವಂಥದ್ದು. ಶಿವಣ್ಣ ಅವರ ಕುಟುಂಬದವರು ಕೂಡ ಅವರ ಒಂದು ಏನು ಒಂದು ಆರೋಗ್ಯದ ಒಂದು ಸಮಸ್ಯೆ ಏನಿದೆಯಲ್ಲ ಆ ಒಂದು ಸಮಸ್ಯೆಗೆ ಕಂಪ್ಲೀಟಾಗಿ ಅವರಿಗೆ ಯಾವ ರೀತಿಯಾದಂಥ ಒಂದು ಚಿಕಿತ್ಸೆಯನ್ನು ಕೊಡಬೇಕು ಮತ್ತು ಹೇಗೆ ಚಿಕಿತ್ಸೆಯನ್ನು ಕೊಡಿಸಬೇಕು ಅದೆಲ್ಲವುದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಕೂಡ ನಡೀತಾ ಇರುವಂಥದ್ದು. ಸೊ ಡಿಸೆಂಬರ್ 24ನೇ ತಾರೀಕು ಅವರು ಅಮೇರಿಕಕ್ಕೆ ಹೋಗಿ ಸರ್ಜರಿಯನ್ನು ಕೂಡ ಮಾಡಿಸ್ಕೊತಾ ಇರುವಂಥದ್ದು. ಸರ್ಜರಿ ಆದ ನಂತರ ಒಂದಷ್ಟು ದಿನಗಳ ಕಾಲ ಅವರು ರೆಸ್ಟನ್ನು ತೆಗೆದುಕೊಳ್ತಾರೆ. ಅದಾದ ನಂತರ ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಅವರು ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಅವರು ಅಂದರೆ ಬರುವಂತಹದ್ದು. ಇಲ್ಲಿ ಪ್ರಮುಖವಾಗಿ ಒಂದು ವಿಚಾರವನ್ನು ಹೇಳಲೇಬೇಕಾಗುತ್ತೆ. ಮೊನ್ನೆ ಅಷ್ಟೇ ಅವರ ಒಂದು ಸಿನಿಮಾ ಬೈರ್ತಿ ರಣಗಲ್ ಅಂತೇಳಿ ಒಂದು ಸಿನಿಮಾ ಬಂತು. ಆ ಒಂದು ಸಿನಿಮಾದಲ್ಲಿ ಶಿವಣ್ಣ ಅವರು ತುಂಬ ಅದ್ಭುತವಾಗಿ ನಟನೆಯನ್ನು ಮಾಡಿದರು. ಜೊತೆಗೆ ಆ ಸಿನಿಮಾ ಆದ ನಂತರ ಮತ್ತಷ್ಟು ಅಂದರೆ ಬೈರ್ತಿ ರಣಗಲ್ಲು ಭಾಗ 2, ಅತ್ತಿ ಭಾಗ 2 ಈ ರೀತಿಯಾದಂಥಷ್ಟು ಪ್ರೀಕ್ವೆಲ್ ಸಿನಿಮಾಗಳು ಬರ್ತವೆ ಅನ್ನೋ ಒಂದಷ್ಟು ಮಾತುಗಳು ಕೂಡ ಚರ್ಚೆ ಆಗಿತ್ತು. ಸೊ ಹಾಗಾಗಿ ಅದೆಲ್ಲ ಚರ್ಚೆಗಳು ಕೂಡ ಜನವರಿ ಆದ ನಂತರ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಆ ಎಲ್ಲ ಚರ್ಚೆಗಳು ಕೂಡ ಆಗುವಂಥದ್ದು. ಸೊ ಸದ್ಯಕ್ಕೇನಪ್ಪ ಅಂತಂದರೆ ಈಗ ದೊಡ್ಡ ಮನೆಯ ರಾಜ ಅಂತ ಕರೆಸಿಕೊಳ್ಳುವಂತಹ ಶಿವಣ್ಣ ಅವರು ಈಗ ಸರ್ಜರಿಗೆ ಹೊರಟಿರುವಂಥದ್ದು. ಸೊ ಹಾಗಾಗಿ ನಮ್ಮ ಕಡೆಯಿಂದಲೂ ಕೂಡ ಅವರಿಗೆ ಆಲ್ ದ ಬೆಸ್ಟ್ ಹೇಳೋಣ. ಇದು ಇವತ್ತಿನ ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.